ಅಮ್ಮ ಅಂತೀನಿ, ನೀ ಸುಮ್ಕಿದ್ ಬಿಡು. ಮೊದಲು ನೀನ್ ಸುಮ್ಮನೆ ಇರೋಣ. ದುಡ್ಡಿನ ಆಸೆ ಅನ್ನೋದು ಅಷ್ಟು ಸುಲಭವಾಗಿ ಹೋಗುತ್ತೆ ಅಂತ ಅನ್ಸುತ್ತೆ ನಿನಗೆ? ಇವತ್ತು 10 ಕೇಳಿದವರು ನಾಳೆ ಇನ್ನೂ 10 ಕೇಳ್ಬೋದು ಅಂತ ಸುಲಭವಾಗಿ ಅನ್ಕೊಂಡ್ಬಿಡ್ತಾರೆ. ವರದಕ್ಷಿಣೆ ಅನ್ನೋ ಹೆಸರಲ್ಲಿ ಇವತ್ತು 10 ಕೇಳಿ ನಾಳೆ 2, 3, 4 ಅಂತ ಕೇಳ್ತಾನೆ ಹೋಗ್ಬೋದು ಅನ್ನೋ ಆಲೋಚನೆ ಅವ್ರಿಗೆ ಬರಲ್ಲ ಅಂತ ಏನ್ ಗ್ಯಾರಂಟಿ ಅಣ್ಣ? ಅಲ್ಲವಾ, ಹಂಗಂತ ಏನ್ ಮಾಡ್ಬೇಕವ? ಜಗತ್ತಲ್ಲಿ ನಡೀತಾ ಇರೋದೇ ಇದು. ಆದ್ರೆ ನಮ್ಗೆಲ್ಲ ನಮ್ಮ ಮನೇನೆ ಜಗತ್ತು. ಹೊರಗಡೆ ಜಗತ್ತಲ್ಲಿ ಯಾರೋ ಏನೋ ಮಾಡ್ತಾರಂತ ನಾವು ಅದನ್ನೇ ಮಾಡಕ್ ಹೋದ್ರೆ ಈ ವರದಕ್ಷಿಣೆ ಅನ್ನೋದಕ್ಕಂತ ಹೇಳಕ್ ಆಯ್ತದ ಅಣ್ಣ? ಎಷ್ಟೋ ಹೆಣ್ಮಕ್ಳಿಗೆ ವರದಕ್ಷಿಣೆ ಕೊಡಕ್ಕಾಗ್ದೆ ವಾಪಸ್ ತವ್ರ ಮನೆಗೆ ಬಂದು ಕೂತವ್ರೆ. ಇದೆಲ್ಲ ನಿನಗೆ ಗೊತ್ತಿಲ್ವಾ ಅಣ್ಣ? ಒಂದು ಪುಟ್ಟ ಹಳ್ಳಿನಲ್ಲೇ ಇಂಥ ಕತೆ ಅನ್ನೋದಾದ್ರೆ ನಮ್ಮ ಸುತ್ತಮುತ್ತ ಇರೋ ಹಳ್ಳಿ, ನಮ್ಮ ತಾಲೂಕು, ನಮ್ಮ ರಾಜ್ಯ, ನಮ್ಮ ಇಡೀ ದೇಶದಲ್ಲಿ ಹೆಣ್ಮಕ್ಳು ಅದೆಷ್ಟು ನೋವು ಅನುಭವಿಸ್ತಿರ್ಬೇಡ. ಕಡಿಮೆ ಅಂದರೂ ಪ್ರತಿ ವರ್ಷ ವರದಕ್ಷಿಣೆ ಕಿರುಕುಳದಿಂದ 6,500 ಹೆಣ್ಮಕ್ಳು ಸಾಯ್ತಿದ್ದಾರೆ. ಇದಕ್ಕೆಲ್ಲ ಉತ್ತರ ಕೊಡೋರು ಯಾರು? ನೋಡಮ್ಮ, ನಿನ್ ಕತೆ ಕೇಳಕ್ಕೆ ನಾವಿಲ್ಲಿ ಬಂದು ನಿಂತಿಲ್ಲ. ಕೊಡೋ ದುಡ್ಡು ಕೊಟ್ಬಿಡು, ಆಮೇಲೆ ಕೂತ್ಕೊಂಡು ಕತೆ ಹೇಳು, ನಾವು ಕೂತ್ಕೊಂಡು ಕೇಳ್ತೀವಿ. ನೋಡು ಶಿವು, ನೀನೇನ್ ಮಾಡ್ತೀಯೋ ನಮಗ್ ಗೊತ್ತಿಲ್ಲ. ವರದಕ್ಷಿಣೆ ಹಣ ಬೇಕು, ಬೇಗ ಮುಹೂರ್ತ ಮೀರೋಗುತ್ತೆ. ಮದುವೆ ಒಂದು ಆಗ್ಬಿಡ್ಲಿ, ಸಂಜೆ ಹೊತ್ತಲ್ಲಿ ಚಂದಾನ ಮಾಡಿ 10 ಲಕ್ಷ ತಗೊಂಡ್ಬಂತೀನಿ, ತಂದ್ಕೊಡ್ತೀನಿ. ಬಾವಾ, ಬೇಡ ಅಂತ ಹೇಳ್ತೀನಿ, ನೀನ್ ಹಿಂದೆ ಮಾತಾಡ್ತಿದ್ಯಲ್ಲ. ಇನ್ನೇನ್ ಬಾರು ಮಾಡೋದು? ಬಾರು, ಹೇಳೋದು ಗೊತ್ತಿ ಕೇಳು. ನನ್ನ ಮದುವೆ ನಿಶ್ಚಿತಾರ್ಥದಲ್ಲಿ ನಿಂತೋಯ್ತು. ಲಕ್ಷ್ಮಿ ಮದುವೆ ಹಸಿ ಮನೆಗೆ ಬಂದು ನಿಂತೋಗ್ಬಾರ್ದು ಬಾರು.